ಅಕ್ಕ ಉದ್ದಕ್ಕೆ ಬಿಡಿ ಬಿಡಿ. ಅದಕ್ಕೊಂಥರ ಮದ ಹಾಲು ಕುಡಿದಲ್ಲ ಮದ ಅದಕ್ಕೆ. ಬಿಡೋಣ. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಇವತ್ತು ದೊಡ್ಡೇರಿ ಇವರು ದಾಸರಿ ವೆಂಕಟಪ್ಪನವ್ರಿ ಅಂತೆ. ಯಾವ ಬೆಡ್ ಲೈನು ಏನು ಎತ್ತ ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಬೀಜದೋರಿನ ಅಂತ ಕೇಳೋಣ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ಅಣ್ಣ ತಮ್ಮ ಹೆಸರು? ಚಿಕ್ಕೇಗೌಡ ಅಂತೇಳಿ. ಚಿಕ್ಕೇಗೌಡರು. ಅಣ್ಣ ನೀವು ಏನು ಬೀಜಕ್ಕೆ ಆಗಬೇಕು ಅಂತ ತಂದಿದ್ದೀರಾ ಅಥವಾ ಏನಣ್ಣ? ಸಾಕು ಅಂತ ಕಾಯಿಸು. ಹಾಂ ಹಾಂ. ಬೀಜದವ್ರಿಗೆ ಆಗಲಿ ಕುಡ್ದವ್ರಿಗೆ ಆಗಲಿ. ಅಣ್ಣ ನಿಮ್ಮ ಅನಿಸಿಕೆ ಬೀಜ ಮಾಡೋದು ಒಳ್ಳೇದಾ ಅಥವಾ ಕೂಟಕ್ಕೆ ಹಾಕೋರು ಒಳ್ಳೇದಾ? ಬೀಜದ ಕರ ಆದರೆ ಒಳ್ಳೇದಣ್ಣ. ರೇಕಲ್ ಅದೇ ಸಣ್ಣ ಬುಳ್ಳೆ, ಆಮೇಲೆ ಬ್ಲಡ್ ಲೈನ್ ಸರಿ. ಎಂಟಪ್ಪವ್ರ ಊರಿಗೆ ಇವಾಗ ಇರೋಂಥ ಊರಿಗೆ ಮಗ ಇದು. ಒಳ್ಳೆ ಬ್ಲಡ್ ಲೈನ್. ಬೀಜಕ್ಕೆ ಮಾಡಿದ್ರೆ ಒಳ್ಳೆ ಕರುಗಳು ಬೀಳ್ಬೋದು. ಬೀಜಕ್ಕೆ ಮಾಡಿದ್ರೆ ಒಂದು 100-6 ಕರು ಹುಡ್ತವೆ. ಹೌದು. ಮತ್ತು ನಿಮಗೂ ಒಂದು ಹೆಸರಾಗುತ್ತೆ. ಹೆಸರು ಅನ್ನೋದಕ್ಕಿಂತ ಒಳ್ಳೆ ಕರುಗಳು ಬೀಳಲಿ ಅಂತ. ಒಳ್ಳೆ ಬ್ಲಡ್ ಲೈನಲ್ಲಿ ಒಳ್ಳೆ ಕರುಗಳು ಬಿದ್ದರೆ ಇನ್ನೂ 100-6 ಮನೆ ಹೋಗ್ತವೆ. ಅಣ್ಣ ನೀವು ಏನು ಬೀಜ ಕರುಗಳಿಗೆ ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಾ? ಯಥಾ ರೀತಿ ರಾಗಿ ಹುಲ್ಲು, ನೆಲ್ಲುಲ್ಲು, ಕೈ ತಿಂಡಿ ಕೊಡ್ತೀವಿ, ಹಾಲು ಹಾಕ್ತೀವಿ. ಸ್ವಲ್ಪ ಚೆನ್ನಾಗಿ ಆಗಬೇಕು ಅಂದರೆ ಹಾಲು ಕೊಡಲೇಬೇಕು. ಅಣ್ಣ ಹಾಲು ಕೊಡೋದ್ರಿಂದ ಏನು ಉಪಯೋಗ? ಸ್ವಲ್ಪ ಈಗ ಮಕ್ಕಳು ತಾಯಿ ಎಲ್ಲ ಹೆಂಗೋ ಅವಕ್ಕೂ ಇನ್ನೂ ವಯಸ್ಸು ಆ ಮಟ್ಟದಲ್ಲೇ ಇರ್ತದೆ. ಹಾಲು ಕೊಟ್ಟಷ್ಟು ಚೆನ್ನಾಗಿ ಬೆಳವಣಿಗೆ, ಆಮೇಲೆ ಕಂಬ ಆಗ್ಬೋದು, ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತದೆ. ಅಣ್ಣ ನೀವು ಓರಿ ತಂದೆ ಹಾಲು ಎಷ್ಟು ದಿನ ಆಯಿತು? ನಾನು ತಂದೆ ಒಂದು 4.5 ತಿಂಗಳು 5 ತಿಂಗಳು ಬಂದಿರೋದು. ಹೌದಾ ಅಣ್ಣ? ಕಾಂಟ್ಯಾಕ್ಟ್ ನಂಬರ್ ಏನಾರು ಹೇಳ್ತೀರಾ? 96 066 71 920. ಅಣ್ಣ ಕರು ಯಾರಾದ್ರು ಬಂದರೆ ಕೊಡ್ತೀರಾ? ಮಾಗಡಿ ಜಾತ್ರೆವರೆಗೂ ಕೊಡಲ್ಲ. ಮಾಗಡಿ ಜಾತ್ರೆ ಮೆರವಣಿಗೆ ಮಾಡಬೇಕು ಅಂದ್ಬಿಟ್ಟಿದೆ, ಅದು ಮುಗಿಸ್ಕೊಂಡು ಕೊಡ್ತೀವಿ. ಅಣ್ಣ ಏನು ಎಲ್ಲ ಕಾಮನ್ನಾಗೆ ಮಾಗಡಿ ಅಂತಾರೆ, ಏನು ವಿಶೇಷತೆ ಮಾಗಡಿ ಇದು? ಹಿಂದೆಯಿಂದ ಮಾಗಡಿ ಅಂದರೆ ನಮ್ಮ ಭಾಗದಲ್ಲಿ ಮಾಗಡಿ ಭಾಳ ದೊಡ್ಡ ಜಾತ್ರೆ ದನಗಳಿಗೆ. ಹಿಂದೆಯಿಂದ ನಡೆಸ್ಕೊಬಂದಿರೋಂಥದ್ದು ಜಾತ್ರೆ ಮಾಡ್ತಿದ್ದಿದ್ದು. ನಮಗೂ ಒಂದು ಪ್ರೀತಿ ಮಾಗಡಿಗೆ ಮುಗಿಸ್ಕೊಂಡು ಮಾಡ್ಕೊಡೋಣ. ಅಣ್ಣ ನೀವು ಜಾತ್ರೆಗೆ ಯಾರ್ದಾರು ಹೋಗ್ತೀರಣ್ಣ? ಏನಣ್ಣ ಅಣ್ಣ ಜಾತ್ರೆಗೆ ಏನು ಈಗ ರೆಗ್ಯುಲರ್ ಆಗಿ ನಾನು ಹೋಗ್ತಾ ಇದ್ದೆ ಅಂತಲ್ಲ, ಹಿಂದೆಯಿಂದನೂ ಹೋಗ್ಕೊಂಡು ಬಂದಿದ್ದಾರೆ. ನಮ್ಮ ತಂದೆ ಆಗ್ಬೋದು, ಆಗ್ಬೋದು ಎಲ್ಲ. ನಾವು ಹೊಸ್ದಾಗೇ ಜಾತ್ರೆ ಪಾತ್ರೆ ಓಡಾಡ್ತಾ ಇರೋದು. ಒಂದು 3 ವರ್ಷದಿಂದ ಓಡಾಡ್ತಾ ಇದ್ದೀವಿ. 3 ವರ್ಷದಿಂದ ಓಡಾಡ್ತೀವಿ. ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡೋದು ಧನ್ಯವಾದಗಳು.